Hi, hello, good morning to everyone. Today we will starting the new poem that is nothing but a wind. See here, wind is blowing. How is doing the paper? This is called the wind. Wind andre ಏನಪ್ಪ ಅಂತಂದರೆ ಗಾಳಿ. The wind blows strongly and causes a lot of destruction. ಅಪ್ಪ ಅಂತಂದರೆ ವಿಂಡ್ ಜೋರಾಗಿ ಬ್ಲೋ ಆದಾಗ ಅಪ್ಪ ಅಂತಂದರೆ ಸ್ಟ್ರಾಂಗ್ ಆಗಿ ಬ್ಲೋ ಆದಾಗ ಬಿರುಗಾಳಿ ಅಂತ ನಾವೇನು ಹೇಳ್ತೀವಲ್ಲ ಅವಾಗ ಏನಾಗ್ತೈತಪ್ಪ ಅಂತಂದರೆ ಜಾಸ್ತಿ ಡಿಸ್ಟ್ರಕ್ಷನ್ಸನ್ನು ನಾವು ನೋಡ್ತೀವಪ್ಪ ಅಂತಂದರೆ ನಾಶಗಳನ್ನು ನೋಡ್ತೀವಿ. ಈಗ ಒಬ್ಬೊಬ್ಬರು ಮನೆ ತುಂಬ ಗಟ್ಟಿಯಾಗಿ ಕಟ್ಟಿರಲ್ಲ, ಅಷ್ಟಕ್ಕಷ್ಟೇ ಕಟ್ಟಿರ್ತಾರೆ. ಬ್ರಿಕ್ಸ್ ತೊಗೊಂಡು ಸಿಮೆಂಟ್ ತೊಗೊಂಡು ಇಟ್ಟಂಗಿ ಇಂಥ ಕಟ್ಟಿರಲ್ಲ, ಸಾಮಾನ್ಯ ಕಲ್ಲಿಂತ್ರ ಕಟ್ಟಿರ್ತಾರೆ. ಯಾರಪ್ಪ ಅಂತಂದರೆ ಪೂರ್ ಪೀಪಲ್ಸ್, ಬಡ ಜನರು. ಅವಾಗ ಏನಾಗ್ತೈತಿ, ಜೋರಾಗಿ ಗಾಳಿ ಬೀಸಿದಾಗ ಅವ್ರ ಮನೆ ಬೀಳುವಂಥ ಸಾಧ್ಯತೆ ಕೂಡ ಇರ್ತೈತಿ. ಹೌ ಕ್ಯಾನ್ ವಿ ಮೇಕ್ ಫ್ರೆಂಡ್ಸ್ ವಿತ್ ಇಟ್ ಅಪ್ಪ ಅಂತಂದರೆ ಆ ವಿಂಡ್ ಜೊತೆ ನಾವು ಯಾವ ಥರ ಫ್ರೆಂಡ್ ಆಗೋದು. ಈಗ ಜೋರಾಗಿ ಗಾಳಿ ಬೀಸಿದಾಗ ಬಿರುಗಾಳಿ ಅದು ಬಿಟ್ಟಾಗ ನಾವೇನಂತೀವಿ, ವಿಂಡಿಗೆಲ್ಲ ಬೈದು ಬಿಡ್ತೀವಿ. ಯಾಕಪ್ಪ ಅಂತಂದರೆ ಬಹಳಷ್ಟು ಡಿಸ್ಟ್ರಕ್ಷನ್ಸ್, ನಾಶವನ್ನು ನೋಡ್ತೀವಿ ಅದರಿಂದ. ಅದಕ್ಕೋಸ್ಕರ ಅದರ ಫ್ರೆಂಡ್ ಆಗೋದು ಯಾವಾಗ, ಎನಿಮಿ ಆಗ್ತೀವಿ ನಾವು, ಫ್ರೆಂಡ್ಸ್ ಹೆಂಗೆ ಆಗೋದು, ಯಾವ ಥರ ಆಗೋದು ಅಂತ ಕೇಳಕತ್ತಾರ. ವಿಂಡ್ ಕಮ್ಸ್ ಸಾಫ್ಟ್ಲಿ, ನಾವು ವಿಂಡ್ ಜೊತೆ ಮಾತಾಡ್ತಾ ಇದ್ದೀವಿ. ಯಾವ ಥರಪ್ಪ ಅಂತಂದರೆ ವಿಂಡ್ ಕಮ್ ಸಾಫ್ಟ್ಲಿ, ಗಾಳಿ ನಿಧಾನವಾಗಿ ಬಾ. ಡೋಂಟ್ ಬ್ರೇಕ್ ದ ಶಟರ್ಸ್ ಆಫ್ ದ ವಿಂಡೋಸ್ ಅಂದರೆ ಕಿಟಕಿ. ಆ ಕಿಟಕಿದು ಶಟರ್ಸ್ ಅಂದರೆ ಕಪಾಟಗಳು. ಕಿಟಕಿ ಕ್ಲೋಸ್ ಮಾಡೋದು, ಓಪನ್ ಮಾಡೋದು, ಕಿಟಕಿಗೂ ಡೋರ್ಸ್ಗಳಿರ್ತಾವೆ ಒಂದೊಂದು ಹೋಮ್ಸ್ ಒಳಗೆ. ಜೋರಾಗಿ ಗಾಳಿ ಬೀಸಿದಾಗ ಏನಾಗ್ತಿರ್ತಾವಪ್ಪ ಅಂತಂದರೆ ಆ ಶಟರ್ಸ್ ಎಲ್ಲ ಬ್ರೇಕ್ ಆಗ್ತಿರ್ತಾವೆ. ಆ ಥರ ಮಾಡಬೇಡ. ಡೋಂಟ್ ಥ್ರೋ ಡೌನ್ ದ ಬುಕ್ಸ್ ಇನ್ ದ ಶೆಲ್ಫ್ ಅಪ್ಪ ಅಂತಂದರೆ ಶೆಲ್ಫ್ದಲ್ಲಿರುವಂಥ ಬುಕ್ಸ್ಗಳು. ನಾವು ಶೆಲ್ಫ್ ಒಳಗೆ ಬುಕ್ಸ್ ಇಡ್ತೀವಲ್ಲ, ಅವಾಗ ಒಮ್ಮೊಮ್ಮೆ ಜೋರಾಗಿ ಗಾಳಿ ಬೀಸಿದಾಗ ನಾವು ನಿಂತವ್ರು ಏನು ಮಾಡ್ತಿರ್ತೀವಿ, ಅಳಗಾಡ್ತಿರ್ತೀವಿ. ಆ ರೀತಿ ಸಂದರ್ಭದೊಳಗೆ ಶೆಲ್ಫ್ದಲ್ಲಿರುವಂಥ ಬುಕ್ಸ್ ಬೀಳ್ತಿರ್ತಾವೆ. ಅದಕ್ಕೋಸ್ಕರ ಡೋಂಟ್ ಥ್ರೋ ಡೌನ್ ದ ಬುಕ್ಸ್ ಆನ್ ದ ಶೆಲ್ಫ್, ಡೋಂಟ್ ಸ್ಕ್ಯಾಟರ್ ದ ಪೇಪರ್ಸ್. ಈಗ ನಾವು ಒಂದು ರೂಮ್ ಒಳಗೆ ಪೇಪರ್ಸ್ಗಳನ್ನೆಲ್ಲ ಇಟ್ಟಿರ್ತೀವಿ. ವಿಂಡೋ ಓಪನ್ ಮಾಡ್ತೀವಿ. ವಿಂಡೋ ಸೈಡಿಂದ ಏನು ಬರ್ತೈತಿ, ವಿಂಡ್ ಬರ್ತದೆ. ವಿಂಡೋ ಸೈಡಿಂದ ವಿಂಡ್ ಬರ್ತೈತಿ. ಕಿಟಕಿಯಿಂದ ಗಾಳಿ ಬಂದು ಏನಾಗ್ಬಿಡ್ತೈತಿ, ನಾವಿಟ್ಟಂಥ ಪೇಪರ್ಸ್ ಎಲ್ಲ ಸ್ಕ್ಯಾಟರಿಂಗ್ ಮೀನ್ಸ್ ನಥಿಂಗ್ ಬಟ್ ಹರಡುವುದು. ಅವೆಲ್ಲ ಪೇಪರ್ಸ್ ಏನು ಮಾಡಿಬಿಡ್ತಾವೆ, ರೂಮ್ ಒಳಗೆ ಹರಡ್ಬಿಡ್ತಾವೆ ಗಾಳಿ ಬಿಟ್ಟಾಗ. ಮತ್ತು ಶೆಲ್ಫ್ದಲ್ಲಿರುವಂಥ ಬುಕ್ಸ್ ಕೂಡ ತೆಳಗೆ ಬಿದ್ದುಬಿಡ್ತಾವೆ. ದೇರ್ ಲುಕ್ ವಾಟ್ ಯು ಡಿಡ್, ಗಾಳಿ ಹೇಳ್ತಾ ಇದ್ದಾರೆ, ನೋಡಿಲ್ಲಿ ಏನು ಮಾಡಿದ್ದೀನಿ. ಯು ಥ್ರಿವ್ ದೆಮ್ ಆಲ್ ಡೌನ್, ಎಲ್ಲೋ ಕೂಡ ತೆಳಗೆ ಬೀಳಿಸ್ಬಿಟ್ಟು. ಯು ಟೋರ್ ದ ಪೇಜಸ್ ಆಫ್ ದ ಬುಕ್ಸ್ ಪೇಜಸ್ ಕೂಡ ಹರಿದ್ಬಿಟ್ಟು. ಯು ಬ್ರಾಡ್ ಟ್ರೈನ್ ಅಗೇನ್, ಮಳೆಯನ್ನು ತೆಗೆದುಕೊಂಡು ಬಂದು. ಯು ಆರ್ ವೆರಿ ಕ್ಲೆವರ್ ಆ್ಯಟ್ ಪೋಕಿಂಗ್ ಫನ್ ಅಟ್ ವೀಕ್ಲಿಂಗ್ಸ್ ನಥಿಂಗ್ ಬಟ್ ವೀಕ್ ಪೀಪಲ್ಸ್, ಪೂರ್ ಪೀಪಲ್ಸ್. ಅವರ ಒಂದು ಜೀವನದಲ್ಲಿ ನೀನು ಮೇಕಿಂಗ್ ಫನ್ ಆಫ್ ಅಪ್ಪ ಅಂತಂದರೆ ಹಾಸ್ಯವನ್ನು ಆಡ್ತಾ ಇದ್ದಿ. ಅದರೊಳಗೆ ನೀನು ತುಂಬ ವೆರಿ ಕ್ಲೆವರ್, ಜಾಣನಾಗಿದ್ದಿ ಫನ್ಸ್ ಆಡೋದ್ರೊಳಗೆ ವೀಕ್ಲಿಂಗ್ ಪೀಪಲ್ಸ್ ಲೈಫ್ ಒಳಗೆ ಅಂತ ಹೇಳಕತ್ತಾರೆ. ಫ್ರೇಲ್ ಕ್ರಂಬ್ಲಿಂಗ್ ಹೌಸಸ್ ಅಪ್ಪ ಅಂತಂದರೆ ವೀಕ್ ಆಗಿರುವಂಥ ಹೌಸಸ್, ಅವುಗಳನ್ನು ಬೀಳ್ಸಾಕತ್ತಿ. ಜೋರಾಗಿ ಗಾಳಿ ಬಂದಾಗ ಏನಾಗ್ಬಿಡ್ತಿದ್ದಿಲ್ಲ, ಬಿದ್ದು ಬಿಡ್ತಾವೆ. ಕ್ರಂಬ್ಲಿಂಗ್ ಡೋರ್ಸ್ ಕೂಡ ಏನಾಗ್ತಾ ಇದ್ದಾವಪ್ಪ ಅಂತಂದರೆ ಮುರಿಯೋ ಥರ ಮಾಡಾಕತ್ತಿ, ಎಲ್ಲ ಮುರಿಯಾಕತ್ತಾವ. ಕ್ರಂಬ್ಲಿಂಗ್ ರಾಫ್ಟರ್ಸ್ ಮೀನ್ಸ್ ಈಗ ಒಂದೊಂದು ಮನೆಯಲ್ಲಿ ಟ್ರಯಾಂಗಲ್ ಶೇಪ್ ಒಳಗೆ ಮ್ಯಾಗ್ ರೂಫ್ ಹಾಕಿರ್ತಾರೆ, ಅವೆಲ್ಲ ಉಡ್ಡಿಂತ್ರ ಹಾಕಿರ್ತಾರೆ. ಅಂಥವು ಕೂಡ ನೀನೇನು ಮಾಡಾಕತ್ತಿ, ಬೀಳ್ಸಾಕತ್ತಿ, ಕ್ರಂಬ್ಲಿಂಗ್ ಮಾಡಾಕತ್ತಿ. ಕ್ರಂಬ್ಲಿಂಗ್ ವುಡ್ ಅಪ್ಪ ಅಂತಂದರೆ ಫಾರೆಸ್ಟ್. ವುಡ್ ಅಂದರೆ ನಾವು ಫಾರೆಸ್ಟ್ ಕಲ್ತ್ವಿ. ಫಾರೆಸ್ಟ್ ಒಳಗೆ ಏನಿರ್ತಿತ್ತು, ಫಾರೆಸ್ಟ್ ಇಸ್ ಮೇಡ್ ಅಪ್ ಆಫ್ ಪ್ಲ್ಯಾಂಟ್ಸ್. ಆ ಪ್ಲ್ಯಾಂಟ್ಸ್ಗಳನ್ನು ನೀನು ಬೀಳ್ಸಾಕತ್ತಿ. ಜೋರಾಗಿ ಬಿರುಗಾಳಿದು ಬೀಳಿಸಿದಾಗ ಎಂತಿಂಥ ದೊಡ್ಡ ಕೊಕೊನಟ್ ಟ್ರೀಸ್, ನಾವು ಸಾಮಾನ್ಯವಾಗಿ ನಮ್ಮ ಪ್ರದೇಶದಲ್ಲಿ ನೋಡುವಂಥ ಕೊಕೊನಟ್ ಟ್ರೀಸ್ ದೊಡ್ಡ ಇರ್ತಾವೆ, ಅಂಥವು ಕೂಡ ಬೀಳ್ತಾ ಇರ್ತಾವೆ. ನಮ್ಮ ಮನೆ ಅಕ್ಕಪಕ್ಕದಲ್ಲಿರೋಂಥ ಹಚ್ಚಂಥ ಗಿಡ ಈ ರೀತಿಯಾಗಿ. ಕ್ರಂಬ್ಲಿಂಗ್ ಬಾಡೀಸ್ ಮೀನ್ಸ್ ನಥಿಂಗ್ ಬಟ್ ಪೀಪಲ್ಸ್. ಈಗ ವೀಕ್ ಆಗಿರೋಂಥ ಪೂರ್ ಪೀಪಲ್ಸ್, ಅವರ ಜೀವನ ಕೂಡ ನೀನು ಮುರಿಯೋ ಥರ ಮಾಡಾಕತ್ತಿ. ಕ್ರಂಬ್ಲಿಂಗ್ ಲೈವ್ಸ್ ಅಪ್ಪ ಅಂತಂದರೆ ಕ್ರಂಬ್ಲಿಂಗ್ ಲೈವ್ಸ್, ಜೀವಿಗಳ ಜೀವನವು ಕೂಡ ಏನು ಮಾಡತ್ತೀಪ್ಪ ಅಂತಂದ್ರೆ ತೀರಾ ವೀಕಾಗಿ ಮಾಡಾಕತ್ತಿ. ಕ್ರಂಬ್ಲಿಂಗ್ ಹಾರ್ಟ್ಸ್, ಜೀವಿಗಳ ಹೃದಯ ಕೂಡ ಏನು ವೀಕ್ ಆಗೋ ಥರ ಮಾಡಾಕತ್ತಿ. ದ ವಿಂಡ್ ಗಾಡ್ ವಿನೋಸ್ ಆ್ಯಂಡ್ ಕ್ರಶಸ್ ದೆಮ್ ಆಲ್. ವಿಂಡ್ ಗಾಡ್ ಮೀನ್ಸ್ ಗಾಳಿಯ ದೇವರು ಅಂತ ಹೇಳ್ಬೋದು. ವಿನೋಸ್ ಮೀನ್ಸ್ ನಾವು ಸೈನ್ಸ್ ಒಳಗೆ ವಿನೋವಿಂಗ್ ಅನ್ನೋಂಥ ಪ್ರೊಸೆಸ್ ಕಲ್ತ್ವಿ. ಆ ಪ್ರೊಸೆಸ್ ಒಳಗೆ ಏನಾಗ್ತಿತ್ತಪ್ಪ ಅಂತಂದರೆ ನಾವೊಂದು ಚಾಣಿ ಅದು ತೊಗೊಂಡ್ಕೊಂಡಾಗ ಭತ್ತ ಹಾಕ್ಕೊಂಡು ನಾವು ಅದನ್ನು ವಿಂಡ್ ಒಳಗೆ ನಿಂತು ಹಿಂಗೆ ಸೀವ್ ಮಾಡಿದಾಗ ಏನಾಗ್ತೈತಿ, ಭತ್ತ ಎಲ್ಲ ಬಿದ್ದು ಅದ್ರ ಮ್ಯಾಗಿರುವಂಥ ಹಸ್ಕುಗಳು ಏನಿರ್ತಾವೆ, ವೇಸ್ಟ್ ಮಟೀರಿಯಲ್ಸ್, ಅವೆಲ್ಲ ವಿಂಡಿಂತ್ರ ಏನಾಗ್ಬಿಡ್ತಾವೆ, ಹೋಗ್ಬಿಡ್ತಾವೆ, ಸಪ್ರೇಟ್ ಆಗಿಬಿಡ್ತಾವೆ. ಸಪ್ರೇಟಿಂಗ್ ಆಫ್ ದ ಗ್ರೇನ್ಸ್ ಅಂತ ಹೇಳ್ಬೋದು. ಫ್ರಮ್ ದ ಹಸ್ಕಿಂತ ಸಪ್ರೇಟ್ ಮಾಡೋವಂಥ ಪ್ರೊಸೆಸ್ಸಿಂಗ್ ನಾವು ವಿನೋಸ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಕ್ರಶಸ್ ದೆಮ್ ಆಲ್. ಹೌ ವಾಂಟ್ ಟು ಡೂ ವಾಟ್ ಯು ಟೆಲ್ ಮೀ ಅಪ್ಪ ಅಂತಂದರೆ ಹಿ ವಾಂಟ್ ಟು ಡೂ ವಾಟ್ ಯು ಟೆಲ್ ಹಿಮ್. ನಾವು ಅದಕ್ಕೆ ಏನು ಹೇಳ್ತೀವಿ ಅದು ಆ ಥರ ಮಾಡೋದಿಲ್ಲ. ತನ್ನ ಮನಸ್ಸಿಗೆ ಏನು ಬರ್ತೈತಿ ಅದು ಮಾಡ್ತೀವಿ. ನಾವು ಹೇಳಿದ್ದು ಕೇಳ್ತೈತೆ ಆ ವಿಂಡ ಇಲ್ಲ. ಸೊ ಕಮ್
ಲೆಟ್ಸ್ ಬಿಲ್ಡ್ ಸ್ಟ್ರಾಂಗ್ ಹೋಮ್ಸ್. ಅದಕ್ಕಾಗಿ ನಾವೇನು ಮಾಡೋದು, ಅದ್ರ ಜೊತೆ ಫ್ರೆಂಡ್ ಆಗೋದಕ್ಕೋಸ್ಕರ ನಾವೇನು ಮಾಡೋದು, ಸ್ಟ್ರಾಂಗ್ ಆಗಿರುವಂಥ ಹೋಮ್ಸನ್ನು ಏನು ಮಾಡೋದು ಬೇಕು, ಬಿಲ್ಡ್ ಮಾಡಬೇಕು. ಟು ಬಿಕಮ್ ಅ ಫ್ರೆಂಡ್ ವಿತ್ ಅ ವಿಂಡ್ ವಿ ಹ್ಯಾವ್ ಟು ಬಿಲ್ಡ್ ಅ ಸ್ಟ್ರಾಂಗ್ ಹೋಮ್ಸ್. ನಾವು ವೀಕ್ ಆಗಿರೋಂಥ ಮನೆ ಕಟ್ಟೋದು ಏನು ಮಾಡ್ತಿತ್ತು, ನಮ್ಮನ್ನು ತೀರಾ ವೀಕಾಗಿ ಮಾಡ್ತದೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಸ್ಟ್ರಾಂಗ್ ಆದಂಥ ಹೋಮ್ಸ್ ಕಟ್ಟಿ ಅದ್ರ ಜೊತೆ ಫ್ರೆಂಡ್ ಆಗಕ್ಕೆ ಟ್ರೈ ಮಾಡಬೇಕು. ಲೆಟ್ಸ್ ಜಾಯಿನ್ ದ ಡೋರ್ಸ್ ಫರ್ಮ್ಲಿ. ಡೋರ್ಸನ್ನು ಫರ್ಮ್ ಆಗಿ ಏನಾಗಬೇಕು, ಗಟ್ಟಿಯಾಗಿ ಕಟ್ಟಬೇಕು. ಪ್ರಾಕ್ಟೀಸ್ ಟು ಫರ್ಮ್ ದ ಬಾಡಿ. ನಮ್ಮ ದೇಹವನ್ನು ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ವಿ ಹ್ಯಾವ್ ಟು ಬಿಕಮ್ ಅ ಸ್ಟ್ರಾಂಗ್. ದಿಸ್ ಈಸ್ ರಿಲೇಟೆಡ್ ಟು ದ ಪೀಪಲ್ಸ್. ನಾವು ಸ್ಟ್ರಾಂಗ್ ಆಗಿರ್ಬೇಕು. ವೀಕ್ ಆಗಿದ್ರೆ ವೀಕೇ ಆಗಂಗೆ ಮಾಡ್ತದೆ, ಸ್ಟ್ರಾಂಗ್ ಇದ್ದರೆ ಇನ್ನೂ ಸ್ಟ್ರಾಂಗ್ ಆಗಂಗೆ ಮಾಡ್ತೈತಿ. ಯಾವುದು, ವಿಂಡ್. ಮೇಕ್ ದ ಹಾರ್ಟ್ ಸ್ಟೆಡ್ ಫಾಸ್ಟ್. ಹೃದಯವನ್ನು ಗಟ್ಟಿಯಾಗಿ ಇಟ್ಕೋಬೇಕು, ಸ್ಟ್ರಾಂಗ್ ಆಗಿರಬೇಕು. ಯಾವುದೇ ವೀಕ್ ಸಿಚುವೇಶನ್ಸ್ ಬಂದರೂ ನಾವು ಏನಾಗಬಾರ್ದು, ಕುಗ್ಗಬಾರ್ದು. ವೀಕ್ ಇದ್ದರೆ ವೀಕ್ ಮಾಡಿಬಿಡ್ತದೆ, ಸ್ಟ್ರಾಂಗ್ ಇದ್ರೆ ಇಟ್ ಬಿಕಮ್ಸ್ ಮೋರ್ ಸ್ಟ್ರಾಂಗ್ ಆಗಿ ಮಾಡಕ್ಕೆ ಬಿಡ್ತದೆ. ಟು ದಿಸ್ ದ ವಿಂಡ್ ವಿಲ್ ಬಿ ಫ್ರೆಂಡ್ಸ್ ವಿತ್ ಅಸ್. ಈ ರೀತಿಯಾಗಿ ಸ್ಟ್ರಾಂಗ್ ಆದಂಥ ಹೋಮ್ಸ್ ಡೋರ್ಸ್ ಫರ್ಮ್ಲಿ ಆಗಿ ಜಾಯಿನ್ ಮಾಡಿದಾಗ, ನಮ್ಮ ಬಾಡಿಯನ್ನು ಫರ್ಮ್ ಆಗಿ ಮಾಡಿದಾಗ, ನಮ್ಮ ಹಾರ್ಟ್ ಸ್ಟೆಡ್ ಫಾಸ್ಟ್ ಮಾಡಿದಾಗ ಏನಾಗ್ತೈತಿ, ವಿಂಡ್ ತಂತಾನೆ ನಮ್ಮ ಜೊತೆ ಫ್ರೆಂಡ್ ಆಗ್ತೈತಿ. ನಾವು ಅದ್ರ ಜೊತೆ ಫ್ರೆಂಡ್ಸ್ ಆಗಿಬಿಡ್ತೀವಿ, ಅದನ್ನು ಕೂಡ ನಮ್ಮ ಜೊತೆ ಕ್ಲೋಸ್ ಆಗಿಬಿಡ್ತದೆ. ದ ವಿಂಡ್ ಬ್ಲೋಸ್ ಔಟ್ ವೀಕ್ ಫೈರ್ಸ್. ಅಪ್ಪ ಅಂತಂದರೆ ಈಗ ಅಲ್ಲಿ ಇಲ್ಲಿ ಸಣ್ಣ ಸಣ್ಣ ಏನಪ್ಪ ಅಂತಂದರೆ ದೀಪಗಳದ್ದು ಹಚ್ಚಿದಾಗ ಏನಾಗ್ಬಿಡ್ತೈತೆ, ನಾವು ದೀಪಾವಳಿ ಒಳಗೆ ಫೆಸ್ಟಿವಲ್ ಒಳಗೆ ಏನು ಮಾಡ್ತೀವಿ, ಮನೆ ಹೊರಗೆಲ್ಲ ಲೈಟ್ನಿಂಗ್ ಹಾಕ್ತೀವಪ್ಪ ಅಂತಂದರೆ ದೀಪಗಳನ್ನು ಹಚ್ತೀವಿ. ಅದೇನಾಗ್ಬಿಡ್ತೈತಿ, ಆರ್ಬಿಡ್ತು. ಸಣ್ಣ ಸಣ್ಣ ದೀಪಗಳೆಲ್ಲ ಗಾಳಿ ಬಿಟ್ಟಾಗ ಏನಾಗ್ಬಿಡ್ತಾವೆ, ಆರ್ಬಿಡ್ತಾವೆ. ಆದರೆ ಹಿ ಮೇಕ್ಸ್ ಸ್ಟ್ರಾಂಗ್ ಫೈರ್ಸ್ ರೋರ್ ಆ್ಯಂಡ್ ಫ್ಲೋರಿಶ್. ಅಪ್ಪ ಅಂತಂದರೆ ಅದೇ ಈ ಫಾರೆಸ್ಟ್ ಒಳಗೆ ಬೆಂಕಿ ಹತ್ತಂದ್ರೆ ಏನಾಗ್ಬಿಡ್ತದೆ, ದಗ ಸೌಂಡ್ ಬರ್ತಿರ್ತೈತಿ, ಆ ಥರ ಉರಿತೈತಿ, ರೋರಿಂಗ್ ಮಾಡ್ತಿರ್ತೈತಿ ಸೌಂಡ್. ಮತ್ತು ಏನಾಗ್ಬಿಡ್ತದೆ, ಇನ್ನೊಂದು ಸ್ವಲ್ಪ ಉರಿಯೋಕೆ ಸ್ಟಾರ್ಟ್ ಮಾಡ್ತದೆ. ಅದೇನು ಆರ್ತೈತಿ, ಫಾರೆಸ್ಟ್ ಒಳಗೆ ಫೈರ್ ಹತ್ತದ, ಇನ್ನೊಂದು ಸ್ವಲ್ಪ ಅದೇನು ಮಾಡಿಬಿಡ್ತದೆ, ಉರಿಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೋಸ್ಕರ ಸ್ಟ್ರಾಂಗ್ ಆಗಿದ್ರೆ ಇನ್ನೂ ಸ್ಟ್ರಾಂಗ್ ಮಾಡ್ತೈತಿ, ವೀಕ್ ಆಗಿದ್ರೆ ವೀಕ್ ಮಾಡ್ತದೆ. ಅದಕ್ಕೋಸ್ಕರ ನಾವು ಸ್ಟ್ರಾಂಗ್ ಆಗಿರಬೇಕು, ಅದ್ರ ಜೊತೆ ಫ್ರೆಂಡ್ ಆಗಬೇಕು. ಅದರ ಹೊರತು ವೀಕ್ ಆಗಿ ಅದ್ರ ಜೊತೆ ಎನಿಮಿ ಆಗಬಾರ್ದು ಅಂತ ಹೇಳಕತ್ತಾರೆ ಅವರು. ಹಿಸ್ ಫ್ರೆಂಡ್ಶಿಪ್ ಈಸ್ ಗುಡ್. ಅದ್ರದ್ದು ಫ್ರೆಂಡ್ಶಿಪ್ ನಮಗೆ ಏನಾಗ್ತೈತಿ, ವಾಟ್ ವಿ ಫೀಲ್ಸ್ ಆಫ್ಟರ್ ಬಿಕಮಿಂಗ್ ದ ಫ್ರೆಂಡ್ ವಿತ್ ದ ವಿಂಡ್ ಜೊತೆ ಫ್ರೆಂಡ್ ಆದಾಗ ನಮ್ಗೆ ಏನು ಅನ್ನಿಸ್ತೈತೆ, ಅದು ಫ್ರೆಂಡ್ಶಿಪ್ ಒಳ್ಳೇದೈತಿ, ಗುಡ್ ಐತಿ. ಗುಡ್ ಬಿಟ್ಟು ಏನಾಗ್ಬಿಡ್ತೈತಿ, ಬೆಟರ್, ಬೆಸ್ಟ್, ಈ ಥರ ನಾವೆಲ್ಲ ಫೀಲ್ ಮಾಡ್ಕೋತೀವಿ ನೆಕ್ಸ್ಟ್ ಟೈಮ್. ಯಾವಾಗ, ವೆನ್ ವಿ ಬಿಕಮ್ ಅ ಸ್ಟ್ರಾಂಗ್ ಆದಾಗ ಅದ್ರ ಫ್ರೆಂಡ್ಶಿಪ್ ನಮ್ಗೆ ಏನು ಅನ್ನಿಸ್ತೈತಿ, ಗುಡ್ ಅಂತ ಅನ್ನಿಸ್ತೈತಿ. ವಿ ಪ್ರೇಸ್ ಹಿಮ್ ಎವ್ರಿ ಡೇ. ದಿನನಿತ್ಯ ನಾವು ಅದಕ್ಕೆ ಏನು ಮಾಡ್ತೀವಿ, ಹೊಗಳ್ತೀವಿ. ತೆಗಳೋ ಬದಲು ಹೊಗಳ್ತೀವಿ. ಯಾವಾಗ ನಾವು ಸ್ಟ್ರಾಂಗ್ ಆಗಿದ್ದಾಗ ಅದು ಕೂಡ ನಮ್ಮನ್ನು ತೀರಾ ಸ್ಟ್ರಾಂಗ್ ಆಗಿ ಬಿಡ್ತೈತಿ. ಇಟ್ ಮೇಕ್ಸ್ ಅಸ್ ಮೋಸ್ಟ್ ಸ್ಟ್ರಾಂಗೆಸ್ಟ್ ಆಗಿ ಮಾಡಿಬಿಡ್ತದೆ, ಸ್ಟ್ರಾಂಗೆಸ್ಟ್ ಮಾಡಿಬಿಡ್ತದೆ. ಅವಾಗ ನಮಗೇನಾದ್ರು ಫ್ರೆಂಡ್ಶಿಪ್ ಗುಡ್ ಅನ್ನಿಸ್ತಿ, ಅದಕ್ಕೆ ದಿನನಿತ್ಯ ನಾವು ಹೊಗಳೋ ಥರ ಮಾಡಿಬಿಡ್ತೀವಿ. ಇದನ್ನು ಬರೆದವರು ಸುಬ್ರಹ್ಮಣ್ಯ ಭಾರತಿ. ಟ್ರಾನ್ಸ್ಲೇಟೆಡ್ ಫ್ರಮ್ ದ ತಮಿಳ್ ಬೈ A.K. Ramanujan. Please subscribe my channel, like my channel, and keep encouraging this like and support my channel. What you feels about my video, comment in the comment section.